ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನವೀನ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದಲ್ಲಿ ನೇಮಕಾತಿಯ ಬಗ್ಗೆ ಯಾವುದೇ ಥರ ಒಂದು ಅಗ್ರೆಸಿವ್ ಆಗಿ ರಿಕ್ರೂಟ್ಮೆಂಟ್ ನಡೆಯುತ್ತಿಲ್ಲ. ಹಾಗಾಗಿ ಕೆಲವೊಂದು ವಿದ್ಯಾರ್ಥಿಗಳು ಹಾಗೆ ಪ್ರತಿಭಾವಂತ ಆಕಾಂಕ್ಷಿಗಳು ಯಾರು ಒಂದು ಸರ್ಕಾರಿ ನೌಕರರ ಆಕಾಂಕ್ಷಿಗಳಾಗಿದ್ದಾರೋ ಅವರೆಲ್ಲರೂ ಕೂಡ ಹತಾಶರಾಗಿ ತಮ್ಮ ಪ್ರಯತ್ನವನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಮನಸ್ಥಿತಿಗೂ ತುಂಬ ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಈ ಒಂದು ವಿಡಿಯೋ ಉಪಯುಕ್ತವಾಗುತ್ತೆ ಅನ್ನೋ ನನ್ನ ಭಾವನೆ. ಈ ವಿಡಿಯೋದಲ್ಲಿ ನಾನು ಕೆಲವು ನನ್ನ ಅನುಭವವನ್ನು ಹೇಳ್ಕೊಳ್ತೀನಿ, ಹಾಗೂ ಯಾವ ರೀತಿ ತಯಾರಿಯನ್ನು ನಡೆಸಬೇಕು, ಯಾವುದೇ ನೇಮಕಾತಿ ನಡೆಯುತ್ತಿಲ್ಲದೆ ಇರೋಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿ ಆಕಾಂಕ್ಷಿಗಳಿಗೆ ನಾವೇನು ಮಾಡಬೇಕು, ಯಾವ ಥರ ಅವಕಾಶಗಳನ್ನು ಪಡ್ಕೋಬೇಕು, ಎಲ್ಲ ಕಡೆ ಒಂದು ಅವಕಾಶಗಳು ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಕರ್ನಾಟಕ ಸರ್ಕಾರದಲ್ಲಿ ಹಲವಾರು ತಿಂಗಳುಗಳಿಂದ ನೇಮಕಾತಿ ಅಷ್ಟೊಂದು ವ್ಯತಿರಿಕ್ತವಾಗಿ ನಡೀತಾ ಇಲ್ಲ, ಹಾಗೂ ಕೆಲವು ಕಾರ್ಪೊರೇಷನ್ಗಳು ನೇಮಕಾತಿಯನ್ನು ಪುನರಾರಂಭಿಸಿದ್ದಾವೆ. ಕಾರಣ ಕೆಲವೊಂದು ಕಾನೂನು ತೊಡಕಾಗಿರ್ಬೋದು, ಅಥವಾ ಕೆಲವೊಂದು ಕೇಸ್ಗಳು KAT ಲೆವೆಲ್ನಲ್ಲಿ ಕೂಡ ನಡೀತಾ ಇದ್ದಾವೆ, ಹಾಗೂ ಕೆಲವೊಂದು ರಿಸರ್ವೇಷನ್ ಇಶ್ಯೂ ಕೂಡ ಸರ್ಕಾರದ ಮಧ್ಯ ಇರುವ ಕಾರಣ ಹಲವಾರು ನೇಮಕಾತಿಗಳು ಕೂಡ ಈಗಾಗಲೇ ಅರ್ಧದಲ್ಲೇ ನಿಂತಿದ್ದಾವೆ. ಬಟ್ ಕೆಲವು ರಿಕ್ರೂಟ್ಮೆಂಟ್ಗಳು ಕಾರ್ಪೊರೇಷನ್ ಆಗಿರ್ಬೋದು ಅಥವಾ ಕೆಲವು ಸರ್ಕಾರಿ ಸಂಸ್ಥೆಗಳು ರಿಕ್ರೂಟ್ಮೆಂಟ್ ನೇಮಕಾತಿಯನ್ನು ನಡೆಸ್ತಾ ಇದೆ. ಅದು ಕೂಡ ಕೆಲವು ಪೋಸ್ಟ್ಗಳು ಇರುವ ಕಾರಣ, ಬಟ್ ಆಕಾಂಕ್ಷಿಗಳು ಲಕ್ಷ ಗಟ್ಟಲೆ ಆಕಾಂಕ್ಷಿಗಳು ಇರುವ ಕಾರಣ ಕಾಂಪಿಟೇಷನು ಅಷ್ಟೇ ವ್ಯತಿರಿಕ್ತವಾಗಿ ಕಾಣ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಕಳೆದ 4-5 ವರ್ಷ ನೀವು ತಯಾರಿ ನಡೆಸಿರ್ತೀರ. ಆದರೆ ಈಗ ಸರ್ಕಾರ ಬಂದು 2 ವರ್ಷ ಆದರೂ ಕೂಡ ರಿಕ್ರೂಟ್ಮೆಂಟ್ ನಡೆಯುತ್ತಿಲ್ಲ ಅಂದಾಗ ನೀವು ಸಹಜವಾಗಿ ಬೇಜಾರಾಗುವ ಒಂದು ಸನ್ನಿವೇಶ ಬಂದಿದೆ. ಆದರೆ ನಿಮ್ಮ ಈ ಎಲ್ಲ ಪ್ರಯತ್ನಗಳು ಎಷ್ಟೋ 7-8 ವರ್ಷ ಓದಿರ್ತೀರ, ಆ ಎಲ್ಲ ಪ್ರಯತ್ನಗಳು ಬಿಟ್ಟು ಹಿಂದೆ ಸರಿದಾಗ ನೀವು 8 ವರ್ಷ ಮಾಡಿರುವಂಥದ್ದು ಸಮಯ ವ್ಯರ್ಥ ಅಂತ ಅನಿಸುತ್ತೆ. ಆದರೆ ಆ ಸಮಯಕ್ಕೆ ಪ್ರತಿಫಲವಾಗಿ ಒಂದು ಸರ್ಕಾರಿ ಕೆಲಸ ಪಡಿಬೇಕು, ಇಲ್ಲ ಖಾಸಗಿ ಕಂಪ್ನಿಗಳಲ್ಲಿ ಕೆಲಸವನ್ನು ಪಡಿಬೇಕು. ಇವೆರಡೂ ಇಲ್ಲ ಅಂದರೆ ನಾವು ಸ್ವಂತ ವ್ಯವಹಾರ ಅಥವಾ ಬಿಸ್ನೆಸ್ನ ಮಾಡಬೇಕು. ಆದರೆ ನಮ್ಮ ಹತ್ರ ಬಂಡವಾಳ ಇಲ್ಲ, ಸ್ವಂತ ವ್ಯವಹಾರವನ್ನು ಮಾಡೋದು ತುಂಬ ಕಷ್ಟ. ಹಾಗೂ ಈಗಿನ ಒಂದು ಎಕನಾಮಿಕ್ ಫೈನಾನ್ಷಿಯಲ್ ಕಂಡೀಷನ್ಸ್ನ ನೋಡಿದ್ರೆ ಸ್ವಂತ ಬಿಸ್ನೆಸ್ ಮಾಡೋದು ಅಷ್ಟು ಈಸಿ ಇಲ್ಲ. ಮಾಡ್ಬೋದು, ನಿಮ್ಮ ಟ್ಯಾಲೆಂಟ್ಗೆ, ನಿಮ್ಮ ಸ್ಕಿಲ್ಗೆ ಬಿಟ್ಟಿದ್ದು. ಆದರೆ ನೇಮಕಾತಿಗೆ ಯಾರು ಒಂದು ಪ್ರಯತ್ನವನ್ನು ಪಟ್ಟಿರ್ತಾರೆ ಅವರುಗಳಿಗೆ ಅವರ ಪ್ರಯತ್ನಕ್ಕೆ, ಅವರ ಸಮಯಕ್ಕೆ ತಕ್ಕ ಉತ್ತರ ಸಿಗಬೇಕಂದ್ರೆ ನೀವು ಅವಕಾಶವನ್ನು ಹುಡುಕಿಕೊಂಡು ಹೋಗಬೇಕಾಗತ್ತೆ. ಈಗ ಸದ್ಯ ಕರ್ನಾಟಕ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಬಗ್ಗೆ ನೀವು ತಯಾರಿ ನಡೆಸಿರ್ಬೋದು. ಆದರೆ ಮುಂದೇನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಕರ್ನಾಟಕ ಗೌರ್ಮೆಂಟ್ ಅಲ್ಲದೆ ಉಳಿದ ರಾಜ್ಯಗಳ ನೇಮಕಾತಿಯಲ್ಲೂ ಕೂಡ ನಿಮಗೆ ಅವಕಾಶ ದೊರೆಯುವಂಥ ಸಂದರ್ಭ ಬರುತ್ತೆ. ಅವುಗಳಲ್ಲೂ ಕೂಡ ನೀವು ಅಪ್ಲೈ ಮಾಡಿ ಪಡಿಬೋದು. ಆ ರಾಜ್ಯದ ಲ್ಯಾಂಗ್ವೇಜ್ಗಳು ಒಂದು ವೇಳೆ ಕಂಪಲ್ಸರಿ ಇಲ್ಲ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಂದರೆ ಅಂಥ ಸಂಸ್ಥೆಗಳಿಗೆ ಅಥವಾ ಅಂಥ ರಾಜ್ಯದ ಸರ್ಕಾರಿ ನೌಕರಿಗಳಿಗೆ ನೀವು ಅಪ್ಲೈ ಮಾಡ್ಬೋದು. ನಿಮ್ಮ ಈಗ ಮಾಡಿರುವಂಥ ತಯಾರಿ ಅಥವಾ ಪ್ರಯತ್ನ ಆ ಪರೀಕ್ಷೆಯಲ್ಲಿ ನೀವೇನಾದರೂ ಹಾಕಿದ್ರೆ ನಿಮ್ಗೆ ಖಂಡಿತ ಪ್ರತಿಫಲ ಸಿಗುವುದಂತೂ ಮುಖ್ಯ. ಆದರೆ ಅದೇ ರೀತಿ ಈಗ ಒಂದು ಸರ್ಕಾರ ಹೊಸದಾಗಿ ಒಂದು ಪ್ರಯತ್ನ ಮಾಡ್ತಾ ಇದೆ. ಅದೇನೆಂದರೆ ಹೊರಗುತ್ತಿಗೆ ನೇಮಕಾತಿ ರದ್ದತಿಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಇದೊಂದು ಮಹತ್ವದ ಮಸೂದೆ ಮಂಡನೆಗೆ ಸಿದ್ಧವಾಗಿದೆ. ಬರುವಂಥ ಅಧಿವೇಶನದಲ್ಲಿ, ಬೆಳಗಾವಿ ಅಧಿವೇಶನ ಈ ಮಸೂದೆ ಮಂಡಿಸುವ ಸಾಧ್ಯತೆ ಇದೆ. ಆದರೆ ಈ ಮಸೂದೆಯಿಂದ ಏನು ಉಪಯೋಗ ಅಂದರೆ, ಇಷ್ಟು ವರ್ಷ ಏನು ಸರ್ಕಾರ ಸಂಸ್ಥೆಗಳು ಅಥವಾ ಸರ್ಕಾರಿ ಡಿಪಾರ್ಟ್ಮೆಂಟಲ್ಲಿ ಕಾಂಟ್ರಾಕ್ಟ್ ಬೇಸು ಅಥವಾ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಂಡು ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ, ಅವರೆಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಒಂದು ಕರಪ್ಷನ್ ಅಥವಾ ತುಂಬ ರೀತಿಯ ಒಂದು ಸರ್ಕಾರಿ ಅಡ್ಮಿನಿಸ್ಟ್ರೇಷನ್ ಸರ್ವೀಸಲ್ಲಿ ವ್ಯತಿರಿಕ್ತ
ನೆಗೆಟಿವ್ ಫೀಡ್ಬ್ಯಾಕ್ ಬಂದಿರೋ ಕಾರಣ ಈ ಒಂದು ಸರ್ಕಾರಿ ಹೊರಗುತ್ತಿಗೆ ನೇಮಕಾತಿಯನ್ನು 2028ರ ವೇಳೆಗೆ ಸಂಪೂರ್ಣವಾಗಿ ರದ್ದುಗೊಳಿಸಲು ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಅಂತ ಈ ಸರ್ಕಾರಿ ಸಂಸ್ಥೆಗಳಲ್ಲಿ ಖಾಸಗಿ ಹೊರಗುತ್ತಿಗೆ ನಿಷೇಧ ಮಸೂದೆ ಮಂಡಿಸಲು ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಡಿಸೆಂಬರ್ 8ರಿಂದ ಏನು ಅಧಿವೇಶನ ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೋ ಈ ಮಸೂದೆ ಸರ್ಕಾರ ಮುಂದಿಟ್ಟು ಮಂಡಿಸುವ ಎಲ್ಲ ತಯಾರಿಯನ್ನು ನಡೆಸಿದೆ. ಆದರೆ ಈ ಮಸೂದೆಯಿಂದ ಏನು ಉಪಯೋಗ ಆಗ್ಬೋದು ಅಂದರೆ, ಯಾವೆಲ್ಲ ಪೋಸ್ಟ್ಗಳು ಕಾಂಟ್ರಾಕ್ಟ್ ಬೇಸಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ರೋ ಸರ್ಕಾರಿ ಡಿಪಾರ್ಟ್ಮೆಂಟ್ ಅಥವಾ ಸಂಸ್ಥೆಗಳಲ್ಲಿ, ಅವೆಲ್ಲವೂ ಕೂಡ 2028ರ ಒಳಗೆ ಸಂಪೂರ್ಣವಾಗಿ ಖಾಲಿಯಾಗುತ್ತೆ. ಆ ಖಾಲಿಯಾದ ಪೋಸ್ಟ್ಗಳು ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮೂಲಕ ಕಾಯಂ ಹುದ್ದೆಗಳಾಗಿ ಕನ್ವರ್ಟ್ ಆಗಿ ಆ ಒಂದು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುವ ಸಂಭವವಿದೆ. ಹಾಗಾಗಿ ಈಗ ಏನು ಎಲ್ಲ ವಿದ್ಯಾರ್ಥಿಗಳು ಆಕಾಂಕ್ಷಿಗಳು ಪ್ರಯತ್ನವನ್ನು ಮಾಡ್ತಿದ್ದೀರೋ, ನೀವೆಲ್ಲರೂ ಒಟ್ಟು ತಾಳ್ಮೆ ಇಟ್ಟು ಈ ಒಂದು ಪ್ರಯತ್ನವನ್ನು ಕಂಟಿನ್ಯೂ ಮಾಡಿದ್ರೆ ನಿಮಗೆ ಈ ರಿಕ್ರೂಟ್ಮೆಂಟ್ಗಳು ಒಂದು ದೊಡ್ಡ ಮಟ್ಟದ ರಿಕ್ರೂಟ್ಮೆಂಟ್ಗಳು ಸಿಗುವ ಚಾನ್ಸಸ್ ಇದೆ. ಆದರೆ ಈ ಮಸೂದೆ ಒಂದು ವೇಳೆ ಪಾಸಾದರೆ ಹೊರಗುತ್ತಿಗೆ ಆಧಾರದ ಮೇಲಿರುವ ಎಲ್ಲ ಪೋಸ್ಟ್ಗಳು ಕೂಡ ಸರ್ಕಾರ ತಮ್ಮ ಡಿಪಾರ್ಟ್ಮೆಂಟನ್ನು ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಸರಾಗವಾಗಿ ನಡೆಸಬೇಕಂದ್ರೆ ಅವೆಲ್ಲವೂ ಕೂಡ ಕಾಯಂ ಹುದ್ದೆಗಳಾಗಿ ಕನ್ವರ್ಟ್ ಆಗಬೇಕಾಗುತ್ತೆ. ಆ ಕಾಯಂ ಹುದ್ದೆಗಳಾಗಿ ಕನ್ವರ್ಟ್ ಆದಾಗ ರಿಕ್ರೂಟ್ಮೆಂಟಲ್ಲಿ ನಂಬರ್ ಆಫ್ ಪೋಸ್ಟ್ಗಳು ಇನ್ಕ್ರೀಸ್ ಆಗುತ್ತೆ. ಹಾಗೆ ರಿಕ್ರೂಟ್ಮೆಂಟ್ ಮಾಡುವಂಥ ಅನಿವಾರ್ಯತೆ ಸರ್ಕಾರ ಮುಂದಿರುತ್ತೆ. ರಿಕ್ರೂಟ್ಮೆಂಟ್ಗಳು ಅನಿವಾರ್ಯತೆ ಬಂದಾಗ ದೊಡ್ಡ ಮಟ್ಟದ ರಿಕ್ರೂಟ್ಮೆಂಟ್ಗಳು ಆಗುವಂತಹ ಚಾನ್ಸಸ್ ತುಂಬ ಇದೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಒಂದು ಈಗೇನು ಮಾಡ್ತಾ ಇದ್ದೀರ ಪ್ರಯತ್ನವನ್ನು ಅದನ್ನು ಕಂಟಿನ್ಯೂ ಮಾಡಿ, ಹಾಗೆ ಕನ್ಸಿಸ್ಟೆನ್ಸಿ ಇಟ್ಕೊಳ್ಳಿ ನಿಮ್ಮ ಪ್ರಯತ್ನದಲ್ಲಿ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಕಷ್ಟಪಟ್ಟವನಿಗೆ ಏನು ದಕ್ಕಬೇಕು ಅಂತ ದೇವರು ಬರ್ದಿರ್ತಾನೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಸಾಗಬೇಕು. ಅದೇ ರೀತಿ ಕರ್ನಾಟಕ ಸರ್ಕಾರದಲ್ಲಿ ಈಗಿರುವ ಹುದ್ದೆಗಳನ್ನು ನಾವು ನೋಡೋದಾದರೆ ಸರಿಸುಮಾರು 2,70,000 ಹುದ್ದೆಗಳು ಖಾಲಿ ಇದ್ದಾವೆ. 7,00,000 ಚಿಲ್ಲರೆ ಸರ್ಕಾರಿ ಹುದ್ದೆಗಳು ಖಾಲಿ ಇರುವಲ್ಲಿ 2,70,000 ಇನ್ನೂ ಕೂಡ ಖಾಲಿ ಇದೆ. ಆ ಒಂದು ರಿಕ್ರೂಟ್ಮೆಂಟ್ ಇನ್ನೂ ಇನ್ಕ್ರೀಸ್ ಆಗುವ ಚಾನ್ಸಸ್ ಇದೆ ಈ ಒಂದು ಮಸೂದೆ ಮಂಡನೆ ಆದರೆ. ಇದರ ನಡುವೆ ನೀವು ಒಂದು ಆಕಾಂಕ್ಷಿಗಳಾಗಿ ನೀವೇನು ಮಾಡಬೇಕು ಅಂದರೆ, ಕರ್ನಾಟಕ ಗೌರ್ಮೆಂಟ್ ಅಲ್ಲದೆ ಉಳಿದ ಒಂದು ಸಂಸ್ಥೆಗಳು, ಉಳಿದ ಭಾರತ ಸರ್ಕಾರದ ಸಂಸ್ಥೆಗಳು, ಭಾರತ ಸರ್ಕಾರದ ಅಡಿಯಲ್ಲಿರುವಂಥ ಎಲ್ಲ ಹುದ್ದೆಗಳಿಗೂ ಕೂಡ ನೀವು ಅಪ್ಲೈ ಮಾಡೋದಕ್ಕೆ ಶುರು ಮಾಡಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಒಳ್ಳೆಯ ಪೋಸ್ಟ್ಗಳು, ಗ್ರೂಪ್ ಪೋಸ್ಟ್ಗಳು ಕೂಡ ಭಾರತ ಸರ್ಕಾರ ತಮ್ಮ ಸಂಸ್ಥೆಯಲ್ಲಿ ಅಥವಾ ತಮ್ಮ ಡಿಪಾರ್ಟ್ಮೆಂಟಲ್ಲಿ ಕಾಲ್ ಫಾರ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ NPCIL ರೀಸೆಂಟಾಗಿ ರಿಕ್ರೂಟ್ಮೆಂಟ್ ಆಗಿದೆ ಗ್ರೂಪ್ A, ಗ್ರೂಪ್ B ಹುದ್ದೆಗಳು. ಅವಕ್ಕೂ ಕೂಡ ನೀವು ಹೈಯರ್ ಎಜುಕೇಷನ್ ಕಂಪ್ಲೀಟ್ ಅಂದರೆ ಅಪ್ಲೈ ಮಾಡ್ಬೋದು. ಯಾಕಂದರೆ ಕರ್ನಾಟಕ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಇತ್ತೀಚೆಗೆ ನೋಡಿದಾಗ ಬಹಳ ವಿರಳವಾಗಿ ನಾನ್ IT ರಿಕ್ರೂಟ್ಮೆಂಟು ಅಥವಾ ನಾನ್ ಟೆಕ್ನಿಕಲ್ ಪೋಸ್ಟ್ಗಳು ಕರೀತದೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಪೋಸ್ಟ್ ಇದೆ ಅಂತ ನೋಡಿದಾಗ 7, 2, 4, 3 ಈ ಥರ ಪೋಸ್ಟ್ಗಳು ಕಾಣಸಿಗುತ್ತೆ. ಆದರೆ ಆಕಾಂಕ್ಷಿಗಳ ಲೆಕ್ಕ ನೋಡಿದ್ರೆ ಮೋರ್ ದೆನ್ 5 lakhs ಆಕಾಂಕ್ಷಿಗಳು, ಅವರ ಸತತ ಪ್ರಯತ್ನದಲ್ಲಿ ಇರುವಂಥ ಆಕಾಂಕ್ಷಿಗಳು, ದೇ ಆರ್ ಆಲ್ ಲೈಕ್ ಕೋರ್ ಕಾಂಪಿಟೇಟರ್ಸ್ ಫಾರ್ ಯು. ಸೊ ಅದಕ್ಕೋಸ್ಕರ ನೀವು ಇವಾಗಿಂದನೇ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಯಾವುದಾದ್ರು ರಿಕ್ರೂಟ್ಮೆಂಟ್ ನಡೀತಾ ಇದ್ದರೆ, ಕೆಲವೊಂದು ಸಂಸ್ಥೆಗಳಲ್ಲಿ ಎಕ್ಸ್ಪೀರಿಯನ್ಸ್ ಮೂಲಕ ಡೈರೆಕ್ಟ್ ವಾಕ್-ಇನ್ ಇಂಟರ್ವ್ಯೂ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ಉಡುಪಿ ಕೊಚ್ಚಿ ಶಿಪ್ ಯಾರ್ಡ್ ಅಥವಾ MRPL ಆಗಿರ್ಬೋದು, UGC ನೆಟ್ ಪಾಸ್ ಆಗಿದೆ, MRPL ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ. ಹಾಗೆ ONGC ಹಲವಾರು ಭಾರತ ಸರ್ಕಾರ ಸಂಸ್ಥೆಗಳಲ್ಲಿ ನೀವು ಅಪ್ಲೈ ಮಾಡಿ, ಅಲ್ಲೂ ಕೂಡ ಗ್ರೂಪ್ A, ಗ್ರೂಪ್ B ಪೋಸ್ಟ್ಗಳಿರುತ್ತೆ. ಹಾಗೂ ಕೆಲವೊಂದು ಪೋಸ್ಟ್ಗಳು ಎಕ್ಸ್ಪೀರಿಯನ್ಸ್ಗಂತಲೇ ಇರುತ್ತೆ. ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಇರಲ್ಲ, ಜಸ್ಟ್ ವಾಕ್-ಇನ್ ಪಾಸ್ ಮಾಡಿ ನೀವು ಒಂದು ರಿಕ್ರೂಟ್ಮೆಂಟಲ್ಲಿ ಪಾಸ್ ಆಗ್ಬೋದು. ಸೊ ಅದೇ ರೀತಿ ನೀವು ಇವಾಗ ನಾನು ಹೇಳಿರೋ ಥರನೇ ಆಲ್ ಇಂಡಿಯಾ ರಿಕ್ರೂಟ್ಮೆಂಟ್ ನೋಡಿದಾಗ ಸದ್ಯದಲ್ಲಿ NHAL ಕೂಡ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ಫಾರ್ ಗ್ರೂಪ್ B ಪೋಸ್ಟ್ ಡೆಪ್ಯೂಟಿ ಮ್ಯಾನೇಜರ್. ಹಾಗೆ NPCL ಕೂಡ ಗ್ರೂಪ್ B ಪೋಸ್ಟ್ಗಳು ಸ್ಟಾರ್ಟ್ ಆಗಿದೆ. ಈ ಒಂದು ವೆಬ್ಸೈಟಲ್ಲಿ ನೀವು ನೋಡಿದಾಗ ಎಲ್ಲ ರೀತಿಯ ಆಲ್ ಇಂಡಿಯಾ ರಿಕ್ರೂಟ್ಮೆಂಟ್ ಪೋಸ್ಟ್ಗಳು ಕೂಡ ಇಲ್ಲಿ ಕಾಣಿಸಿರ್ತವೆ. ನೀವು ಇವಾಗಿಂದನೇ ಇವೆಲ್ಲ ಅವಕಾಶಗಳಿಗೆ ಒಂದು ಪ್ರಯತ್ನ ಪಟ್ಟರೆ ಡೆಫಿನೆಟ್ಲಿ ನೀವು ಇವಾಗ ಅಭ್ಯಾಸ
ರೀತಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ಇವೆಲ್ಲ ಅವಕಾಶಗಳು ನಿಮ್ಗೆ ದೊರೆಯುವಂಥ ಹೈ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರೂ ಕೂಡ ಧೃತಿಗೆಡಬೇಡಿ. ಯಾಕಂದರೆ ನಾವು ಕೂಡ 2013-14ನಲ್ಲಿ ಯಾವಾಗ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ನು ನ್ಯಾಯಾಲಯದ ಮುಂದಿದ್ದಾಗ ಇದೇ ರೀತಿಯ ಸಿಚುವೇಶನ್ ಕೂಡ ಅರೈಸ್ ಆಗಿತ್ತು. ಅಲ್ಲೂ ಕೂಡ 2-3 ವರ್ಷ ಕಾದು ಆನಂತರ ದೊಡ್ಡ ಮಟ್ಟದ ಒಂದು ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆದಾಗ ಆ ವೇಳೆಯಲ್ಲಿ ನನ್ನ ಹಲವಾರು ಗೆಳೆಯರು ಸರ್ಕಾರಿ ಕೆಲಸವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಯಾಕಂದರೆ ಅವರು ಸತತವಾಗಿ 4-5 ವರ್ಷ ಪ್ರಯತ್ನ ಮಾಡ್ತಾಯಿದ್ರು. ಅವರೆಲ್ಲ ಪ್ರಯತ್ನದ ಫಲದಿಂದ ಅವರಿಗೆ ಆ ದೊಡ್ಡ ರಿಕ್ರೂಟ್ಮೆಂಟಲ್ಲಿ ಒಂದು ಅವಕಾಶ ಸಿಕ್ಕಿ ತಾವು ಕೂಡ ಒಂದು ಸಕ್ಸಸ್ ಆಗುವಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ನಾನು ನಿಮಗೆ ಹೇಳೋದೇನೆಂದರೆ, ನನ್ನ ಅಡ್ವೈಸ್, ನೀವು ಈ ಅಡ್ವೈಸನ್ನು ನೀವು ತಗೋಬೋದು ಅಥವಾ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಸ್ಸು ಮಾಡ್ಬೋದು. ಬಟ್ ಆಲ್ ಇಂಡಿಯಾ ರಿಕ್ರೂಟ್ಮೆಂಟನ್ನು ಕೂಡ ಈ ಒಂದು ನಡುವೆ ಕರ್ನಾಟಕ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವು ಇವೆಲ್ಲದಕ್ಕೂ ಅಪ್ಲೈ ಮಾಡಿದ್ರೆ ನಿಮ್ಮ ಒಂದು ಸ್ಟಡಿ ಕೂಡ ಕಂಟಿನ್ಯೂಟಿ ಇರುತ್ತೆ. ಹಾಗೆ ನಿಮ್ಮ ಕಾಂಪಿಟೇಟಿವ್ ಲೆವೆಲ್ ಕೂಡ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ರಿಸರ್ವೇಷನ್ ಬಗ್ಗೆ, ಹೇಗೆ ರೂರಲ್ ಇನ್ಕಮ್ ಲೆವೆಲ್ ಫಾರ್ ರೂರಲ್ ಕ್ಯಾಟಗರಿ ಅಪ್ಲಿಕೇಬಲ್ ಆಗುತ್ತೆ, ಯಾರಿಗೆಲ್ಲ ಇದು ಅಪ್ಲಿಕೇಬಲ್ ಆಗಲ್ಲ, ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ, ಹಾಗೆ ಎಕ್ಸ್ಪೀರಿಯನ್ಸ್ ಬೇಸ್ ಪೋಸ್ಟ್ಗಳಿಗೆ ಹೇಗೆ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ. ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.